ಚೇತನ್ ಸಿಂಗ್ ರಾಥೋಡ್ ನೇತೃತ್ವದಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ನಡೆಯುತ್ತೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಅಧಿಕಾರಿ ಚೇತನ್ ಸಿಂಗ್ ಪ್ರಜ್ವಲ್ ಆಗಮಿಸ್ತಾ ಇರುವುದು ಕನ್ಫರ್ಮ್ ಆಗಿರುವ ಹಿನ್ನೆಲೆಯಲ್ಲಿ ಮಾಹಿತಿ ಅವರಿಗೆ ರವಾನೆ ಮಾಡಲಾಗಿದೆ. ಚೇತನ್ ಸಿಂಗ್ ರಾಥೋಡ್ ಅವರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸ ಆಗಿದೆ. ಎಲ್ಒಸಿ ಸರ್ವ್ ಆಗಿರುವಂತಹ ಹಿನ್ನೆಲೆ ಇಮಿಗ್ರೇಷನ್ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗುತ್ತೆ. ರೈಟ್, ಡೀಟೇಲ್ಸ್ ನ ಕೊಡೋದಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ನಮ್ಮ ಪ್ರತಿನಿಧಿಗಳಾದಂತಹ ಶಿವಕುಮಾರ್ ಹಾಗೆ ಸುರೇಶ್ ಮತ್ತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಚೇತನ್ ಸಿಂಗ್ ರಾಥೋಡ್ ಅವರ ನೇತೃತ್ವದಲ್ಲಿ ಇಮಿಗ್ರೇಷನ್ ಪ್ರೋಸೆಸ್ ನಡೀತಾ ಇರೋದು, ಅದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ ಶಿವಕುಮಾರ್? ಕೆಲವೇ ಕ್ಷಣಗಳಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ಬಂದಿಳಿತಾ ಇದ್ದಂಗೆ ಪ್ರಮುಖವಾಗಿ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯುವಂತದ್ದು. ಪ್ರಮುಖವಾಗಿ ಇಲ್ಲಿ ಕರ್ನಾಟಕ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿರುವಂತಹ ಚೇತನ್ ಸಿಂಗ್ ರಾಥೋಡ್ ಅವರು ಸದ್ಯ ಕರ್ನಾಟಕದ ಎಫ್ಆರ್ಆರ್ಒ ಅಧಿಕಾರಿಯಾಗಿರುವಂತದ್ದು. ಅಂದ್ರೆ ವಿದೇಶಿಗರ ಪ್ರಾದೇಶಿಕ ನೋಂದಣಿ ಅಧಿಕಾರಿಯಾಗಿ ಚೇತನ್ ಸಿಂಗ್ ರಾಥೋಡ್ ಅವರು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಸಮ್ಮುಖದಲ್ಲಿ ಇಮಿಗ್ರೇಷನ್ ನಡೆಯುವಂತದ್ದು. ಅಂದ್ರೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ವಿರುದ್ಧವಾಗಿ ಆಲ್ರೆಡಿ ಲುಕೌಟ್ ನೋಟಿಸ್ ಸರ್ಕ್ಯುಲರ್ ಸರ್ವ್ ಆಗಿದೆ. ಹೀಗಾಗಿ ಅವರನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ಏರ್ಪೋರ್ಟ್ಗೆ ಬಂದು ಅವರ ಪಾಸ್ಪೋರ್ಟ್ ಅನ್ನ ವೆರಿಫೈ ಮಾಡ್ತಿದ್ದಂತೆ, ಅಂದ್ರೆ ಪಾಸ್ಪೋರ್ಟ್ ಅನ್ನ ಇಲ್ಲಿ ಸ್ವೈಪ್ ಮಾಡಿ ಅವರು ಇಮಿಗ್ರೇಷನ್ ಚೆಕಿಂಗ್ ವೇಳೆಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಇವರ ವಿರುದ್ಧವಾಗಿ ಲುಕೌಟ್ ನೋಟಿಸ್ ಇದೆ ಅಂತೇಳಿ ಕೂಡಲೇ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಲುಕೌಟ್ ಸರ್ಕ್ಯುಲರ್ ಕೊಡುವಂತಹ ಸಂದರ್ಭದಲ್ಲೇ ಈ ವ್ಯಕ್ತಿಯ ವಿರುದ್ಧವಾಗಿ ಈ ರೀತಿಯಾದಂತಹ ಪ್ರಕರಣ ಇದೆ. ಜೊತೆಗೆ ಈತ ಏರ್ಪೋರ್ಟ್ಗೆ ಬಂದ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತೇಳಿ ಯಾವಾಗ ಲುಕೌಟ್ ಸರ್ಕ್ಯುಲರ್ ಅನ್ನ ಕೊಟ್ಟಿರ್ತಾರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸದ್ಯ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಆತನನ್ನ ಲುಕೌಟ್ ಸರ್ಕ್ಯುಲರ್ ಆಧಾರದ ಮೇಲೆ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡೆಯುವಂತದ್ದು. ಸದ್ಯ ಈಗ ಆಲ್ರೆಡಿ ಎಲ್ಲಾ ಪ್ರೊಸೀಜರ್ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಇಮಿಗ್ರೇಷನ್ ಅಧಿಕಾರಿಗಳ ಗಮನಕ್ಕೆ ಬಂದಿರುವಂತದ್ದು. ಜೊತೆಗೆ ಇಮಿಗ್ರೇಷನ್ ಆಕ್ಟ್ ನ ಅಡಿಯಲ್ಲಿ ಪ್ಯಾಸೆಂಜರ್ ಮ್ಯಾನಿಫೆಸ್ಟೋ ಏನ್ ಬರುತ್ತೆ, ಅಂದ್ರೆ ಓರ್ವ ಪ್ರಯಾಣಿಕ ಆತ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ಆತ ತಲುಪುವಂತ ಸ್ಥಳದ ವಿಮಾನ ನಿಲ್ದಾಣ ಏನಿರುತ್ತೆ ಅದರ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಅದರ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅದರಂತೆ ಇವತ್ತು ಮಧ್ಯಾಹ್ನ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಟೇಕ್ ಆಫ್ ಆದಂತಹ ಕೂಡಲೇ ಎಸ್ಐಟಿ ಅಧಿಕಾರಿಗಳು ಇಲ್ಲಿನ ಬೆಂಗಳೂರಿನ ಇಮಿಗ್ರೇಷನ್ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬರೋದು ಕೂಡ ಕನ್ಫರ್ಮ್ ಆಗಿದೆ. 15 ನಿಮಿಷಗಳ ಕಾಲ ತಡವಾಗಿ ಫ್ಲೈಟ್ ಹೊರಟಂತ ಪರಿಣಾಮ ಇವತ್ತು 12:45 ನಂತರ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಸದ್ಯ ವಿಮಾನ ನಿಲ್ದಾಣ ಸೇರಿದಂತೆ ಇಲ್ಲಿಂದ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಹೋಗುವಂತ ಮಾರ್ಗ ಮಧ್ಯ ಅಷ್ಟು ಕಡೆಗಳಲ್ಲೂ ಕೂಡ ಪೊಲೀಸ್ ಹೈ ಅಲರ್ಟ್ ಆಗಿರುವಂತದ್ದು. ಒಂದ್ ಕಡೆ ಏರ್ಪೋರ್ಟ್ ನ ಒಳಗಡೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಭದ್ರತೆ ವ್ಯವಸ್ಥೆಯನ್ನು ನೋಡಿಕೊಂಡ್ರೆ ಏರ್ಪೋರ್ಟ್ ನ ಹೊರಭಾಗದಲ್ಲಿ ದೇವನಹಳ್ಳಿ ಉಪವಿಭಾಗದ ಪೊಲೀಸರು, ಜೊತೆಗೆ ಮಾರ್ಗ ಮಧ್ಯದಲ್ಲಿ ಬರುವಂತಹ ಎಲ್ಲಾ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಕೂಡ ನೈಟ್ ಬೀಟ್ ನಲ್ಲಿ ಯಾರಿರ್ತಾರೆ ಎಲ್ಲರೂ ಕೂಡ ಇಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನ ಬೆಂಗಳೂರು ಏರ್ಪೋರ್ಟ್ ನಿಂದ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಪ್ರಮುಖವಾಗಿ ಯಲಹಂಕ ಡಿಸಿಪಿ ಆಗಿರುವಂತಹ ಲಕ್ಷ್ಮೀ ಪ್ರಸಾದ್ ಅವರ ನೇತೃತ್ವದಲ್ಲಿ ಭದ್ರತೆಯನ್ನು ವ್ಯವಸ್ಥೆ ಮಾಡಿಕೊಂಡಿರುವಂತದ್ದು ಒಂದ್ ಕಡೆ. ಆದ್ರೆ ಏರ್ಪೋರ್ಟ್ ನ ಹೊರಭಾಗದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ಸಿಐಎಸ್ಎಫ್ ಅವರ ಅಂಡರ್ ನಲ್ಲಿ ಬರೋದ್ರ ಹಿನ್ನೆಲೆಯಲ್ಲಿ ಅಂದ್ರೆ ಕೇಂದ್ರೀಯ ಭದ್ರತಾ ಕೈಗಾರಿಕಾ ಪಡೆ ಅವರ ನೇತೃತ್ವದಲ್ಲಿ ಇಲ್ಲಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾದಂತಹ ಸಂಪರ್ಕದಲ್ಲಿರುವಂತದ್ದು. ಮಧ್ಯಾಹ್ನ 4 ಗಂಟೆಗೆ ಎಸ್ಐಟಿ ಅಧಿಕಾರಿಗಳು ಬಂದು ಇಲ್ಲಿ ಬಿಡು ಬಿಟ್ಟಿರುವಂತದ್ದು. ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿ ಇರುವಂತದ್ದು. ಜೊತೆಗೆ ಇಮಿಗ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ತಡರಾತ್ರಿ ಚೇತನ್ ಸಿಂಗ್ ರಾಥೋಡ್ ಅವರ ನೇತೃತ್ವದಲ್ಲಿ ಇಮಿಗ್ರೇಷನ್ ಮಾಡುವಂತದ್ದು. ಅಂದ್ರೆ ಇಲ್ಲಿಗೆ ಬರ್ತಿದ್ದಂತೆ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡುವಂತದ್ದು. ಜೊತೆಗೆ ಲುಕೌಟ್ ನೋಟಿಸ್ ಸರ್ಕ್ಯುಲರ್ ಆಗಿರುವಂತಹ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಭಾರತೀಯ ಆಗಿರೋದ್ರ ಹಿನ್ನೆಲೆಯಲ್ಲಿ ಕೇವಲ ಆತನ ಪಾಸ್ಪೋರ್ಟ್ ಅನ್ನ ವೆರಿಫೈ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆತನ ಪಾಸ್ಪೋರ್ಟ್ ಅನ್ನ ಪಡ್ಕೊಂಡು ಪಾಸ್ಪೋರ್ಟ್ ನ ವ್ಯಾಲಿಡಿಟಿಯನ್ನು ಚೆಕ್ ಮಾಡ್ತಾರೆ. ಜೊತೆಗೆ ಪಾಸ್ಪೋರ್ಟ್ ನ ಒಂದು ಪ್ರತಿ ಜೆರಾಕ್ಸ್ ಅನ್ನ ತಗೊಂಡು ಇವರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡೋಕ್ಕಿಂತ ಮುಂಚಿತವಾಗಿ ಎಫ್ಆರ್ಆರ್ಒನ ಹಿರಿಯ ಅಧಿಕಾರಿಗಳ ಸಮ್ಮುಖವಾಗಿ ಪೇಪರ್ ವರ್ಕ್ ಮಾಡುವಂತದ್ದು. ಜೊತೆಗೆ ಎಲ್ಲವೂ ಕೂಡ ಆನ್ ರೆಕಾರ್ಡ್ ಅಲ್ಲಿ ಆಗುವಂತದ್ದು. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನ ಏರ್ಪೋರ್ಟ್ ನಲ್ಲೇ ವಶಕ್ಕೆ ಪಡ್ಕೊಂಡ್ರೆ ಅದು ಕೂಡ ಆನ್ ರೆಕಾರ್ಡ್ ಆಗುತ್ತೆ. ಇಷ್ಟು ಗಂಟೆಗೆ ಇವರನ್ನ ನಾವು ಎಸ್ಐಟಿಗೆ ಹ್ಯಾಂಡ್ ಓವರ್ ಮಾಡ್ತಿದೀವಿ ಅಂತೇಳಿ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಮೆನ್ಷನ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಮಾಡಿದಂತ ಎಫ್ಆರ್ಆರ್ ಆಫೀಸರ್ ಏನಿರ್ತಾರೆ ಅವರು ಎಸ್ಐಬಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಂದ್ರೆ ಇಲ್ಲಿದ್ದಂತ ಇಂಟೆಲಿಜೆನ್ಸ್ ಬ್ಯೂರೋ ಏನಿರ್ತಾರೆ, ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ಎಸ್ಐಬಿಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಸದ್ಯ ಕನಿಷ್ಠ 20 ನಿಮಿಷಗಳ ಒಳಗಾಗಿ ಪ್ರಜ್ವಲ್ ರೇವಣ್ಣರ ಇಮಿಗ್ರೇಷನ್ ಪ್ರಕ್ರಿಯೆಯನ್ನ ಮುಗಿಸಿ ಆದಷ್ಟು ಬೇಗ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸಕ್ಕೆ ಸದ್ಯ ಎಸ್ಐಟಿ ಮುಂದಾಗಿರುವಂತದ್ದು. ವಿದೇಶಿ ರೈಟ್ ಶಿವಕುಮಾರ್, ಜೊತೆಗೆ ಸಹಜ ಕುತೂಹಲ ಏನು ಅಂದ್ರೆ ಈಗ
ಫ್ಲೈಟ್ ನಿಂದ ಇಳಿತಾ ಇದ್ದ ಹಾಗೆ ಇಮಿಗ್ರೇಷನ್ ಪ್ರೋಸೆಸ್ ಏನ್ ಸ್ಟಾರ್ಟ್ ಆಗುತ್ತೆ, ಆ ಪ್ರೋಸೆಸ್ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಇಮಿಗ್ರೇಷನ್ ಅಧಿಕಾರಿಗಳು ಆರೋಪಿಯಂತೆ ಟ್ರೀಟ್ ಮಾಡ್ತಾರಾ ಹೇಗೆ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಲುಕ್ಔಟ್ ನೋಟಿಸ್ ಕೊಟ್ಟಿರೋದ್ರಿಂದ, ಆ ಇಂಟಿಮೇಷನ್ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಇರೋದ್ರಿಂದ ಆ ರೀತಿಯಾಗಿ ಟ್ರೀಟ್ ಮಾಡಲಾಗುತ್ತಾ ಹೇಗೆ ಅಂತೇಳಿ ಶಿವಕುಮಾರ್. ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಯಾವ ರೀತಿ ಈ ಇಮಿಗ್ರೇಷನ್ ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ ಅನ್ನುವಂಥದ್ದನ್ನ ಡೀಟೇಲ್ ಆಗಿ ವಿವರಿಸ್ತಾ ಇದ್ರು, ಎಷ್ಟು ಹೊತ್ತು ತಗೊಳುತ್ತೆ ಅಂತ ಹೇಳಿ. ರೈಟ್, ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಾನು ಕೇಳ್ತಾ ಇದ್ದೆ, ಈಗ ಪ್ರಜ್ವಲ್ ರೇವಣ್ಣ ಅವರು ಫ್ಲೈಟ್ ನಿಂದ ಇಳಿತಾ ಇದ್ದ ಹಾಗೆ ಇಮಿಗ್ರೇಷನ್ ಪ್ರೋಸೆಸ್ ಪ್ರಕ್ರಿಯೆ ಏನಿದೆ ಅದು ಆರಂಭ ಆಗುತ್ತೆ. ಬಟ್ ಆಲ್ರೆಡಿ ಲುಕ್ಔಟ್ ನೋಟಿಸ್ ಇಮಿಗ್ರೇಷನ್ ಅಧಿಕಾರಿಗಳ ಕೈಗೆ ಸೇರಿರೋದ್ರಿಂದ ಆಗ್ಲೇ ಅವರನ್ನ ಆರೋಪಿಯ ರೀತಿ ಟ್ರೀಟ್ ಮಾಡಲಾಗುತ್ತಾ ಹೇಗೆ ಅಂತ ಹೇಳಿ. ವಿದೇಶ ಪ್ರಮುಖವಾಗಿ ಲುಕ್ಔಟ್ ಸರ್ಕ್ಯುಲರ್ ಏನಿರುತ್ತೆ ಅದನ್ನ ಇಶ್ಯೂ ಮಾಡುವಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಇಡೀ ದೇಶದ ಯಾವುದೇ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಕೂಡಲೇ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡೆದು ಸಂಬಂಧಪಟ್ಟಂತ ಅಂದ್ರೆ ಯಾವ ಪ್ರಕರಣದಲ್ಲಿ ಈ ಪ್ರಯಾಣಿಕ ಆರೋಪಿತ ಸ್ಥಾನದಲ್ಲಿದ್ದಾನೆ, ಜೊತೆಗೆ ಯಾರ ಗಮನಕ್ಕೆ ತರಬೇಕು ಅಂತೇಳಿ ಲುಕ್ಔಟ್ ಸರ್ಕ್ಯುಲರ್ ಅಲ್ಲಿ ಮೆನ್ಷನ್ ಮಾಡಿರುತ್ತೆ. ಸದ್ಯ ಪ್ರಜ್ವಲ್ ರೇವಣ್ಣ ಬಂದಂತ ಸಂದರ್ಭದಲ್ಲಿ ಇಮಿಗ್ರೇಷನ್ ಚೆಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆತನ ಪಾಸ್ಪೋರ್ಟ್ ವೆರಿಫೈ ಮಾಡುವಂತ ಸಂದರ್ಭದಲ್ಲಿ ಯಾವಾಗ ಪಾಸ್ಪೋರ್ಟ್ ಅನ್ನ ಸ್ವೈಪ್ ಮಾಡಬೇಕಾಗುತ್ತೆ ಅಲ್ಲಿ ಗೊತ್ತಾಗುವಂತದ್ದು ಕೂಡಲೇ ಏನ್ ಬೋರ್ಡ್ ಇರುತ್ತೆ ಬೋರ್ಡ್ ನಲ್ಲಿ ಬ್ಲಿಂಕ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈತನ ವಿರುದ್ಧವಾಗಿ ಲುಕ್ಔಟ್ ನೋಟಿಸ್ ಇದೆ ಅಂತೇಳಿ ಯಾವಾಗ ಬ್ಲಿಂಕ್ ಆಗುತ್ತೆ ಕೂಡಲೇ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ಳುವಂತದ್ದು. ಅಂದ್ರೆ ವಶಕ್ಕೆ ಪಡ್ಕೊಂಡು ಇಮಿಗ್ರೇಷನ್ ಅಧಿಕಾರಿಗಳು ಸಂಬಂಧಪಟ್ಟ ತನಿಖಾಧಿಕಾರಿಗಳ ಗಮನಕ್ಕೆ ತರ್ತಾರೆ ಹೊರತಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ತನಿಖೆ ಮಾಡುವಂತ ಹಕ್ಕಿರೋದಿಲ್ಲ. ಇಮಿಗ್ರೇಷನ್ ಅಧಿಕಾರಿಗಳಿಗೆ ಕೇವಲ ಲುಕ್ಔಟ್ ಸರ್ಕ್ಯುಲರ್ ನಲ್ಲಿ ಮೆನ್ಷನ್ ಮಾಡಿದಂತ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗುತ್ತೆ. ಅದು 30 ನಿಮಿಷಗಳ ಒಳಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಆಯಾ ಏರ್ಪೋರ್ಟ್ಗಳು ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳ ಗಮನಕ್ಕೆ ತರಬೇಕಾಗುತ್ತೆ. ಇವೆಲ್ಲವೂ ಕೂಡ ಇಮಿಗ್ರೇಷನ್ ಆಕ್ಟ್ ನಲ್ಲಿ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ ಈ ಪ್ರಕರಣ ತುಂಬಾನೇ ಸೆನ್ಸಿಟಿವ್. ಜೊತೆಗೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಈಗಾಗಲೇ 3 ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರ ಹಿನ್ನೆಲೆಯಲ್ಲಿ ಸತತವಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಬೆಂಗಳೂರು ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿರುವಂತದ್ದು. ಇವತ್ತು ಮಧ್ಯಾಹ್ನ ಕೂಡ ಇಮಿಗ್ರೇಷನ್ ಅಧಿಕಾರಿಗಳಿಂದ ಎಸ್ಐಟಿ ಅಧಿಕಾರಿಗಳು ಕನ್ಫರ್ಮೇಷನ್ ಮಾಡ್ಕೊಂಡಿರುವಂತದ್ದು. ಯಾವಾಗ ಮಧ್ಯಾಹ್ನ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ನಂತರದಲ್ಲಿ ಜರ್ಮನಿಯಿಂದ ಲುಫ್ತಾನ್ಸಾ ಏರ್ಲೈನ್ಸ್ ಟೇಕ್ ಆಫ್ ಆಗುತ್ತೆ. ಇಮಿಗ್ರೇಷನ್ ಅಧಿಕಾರಿಗಳಿಂದ ಕನ್ಫರ್ಮ್ ಮಾಡ್ಕೊಂಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರು ಬಿಸಿನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಬುಕ್ ಮಾಡದಂತೆ ಅವರು ಪ್ರಯಾಣ ಮಾಡಿದಾರ, ಬೋರ್ಡಿಂಗ್ ಆಗಿದಾರ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಸದ್ಯ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಮಾಡಿರುವಂತದ್ದು. ಎಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ, ಬಂದಂತ ಸಂದರ್ಭದಲ್ಲಿ ಇಮಿಗ್ರೇಷನ್ ನ ಪ್ರೊಸೀಡಿಂಗ್ಸ್ ಏನಿರುತ್ತೆ, ಯಾವೆಲ್ಲ ದಾಖಲೆಗಳನ್ನ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಇಮಿಗ್ರೇಷನ್ ಅಧಿಕಾರಿಗಳ ಒಂದು ಸುತ್ತು ಏನ್ ಅವರ ಇಮಿಗ್ರೇಷನ್ ಅಧಿಕಾರಿಗಳು ಪಾಸ್ಪೋರ್ಟ್ ಅನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದಂತ ನಂತರದಲ್ಲಿ ಅವರ ಪ್ರೊಸೀಜರ್ ಏನಿರುತ್ತೆ, ಪ್ರೊಸೀಜರ್ ಮುಗಿದ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಅವರನ್ನ ಹಸ್ತಾಂತರವನ್ನು ಮಾಡುವಂತದ್ದು. ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದ ನಂತರವೂ ಅಷ್ಟೇ ಪ್ರಕರಣದ ತನಿಖೆ ಏನೇ ಇದ್ರೂ ಕೂಡ ಮುಂದುವರಿಸುವಂತದ್ದು. ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.